ನನಗಿವತ್ತು 1:3 ಸಿಕ್ಕಿದೆ. ಲಿಟ್ರಲಿ ನನಗೆ ಪೇಷನ್ಸ್ ಲಾಸ್ಟ್ ಆಗೋಯ್ತು. ಎಕ್ಸಿಟ್ ಆಗ್ಬಿಟ್ಟೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೌಂಡ್ ಕನ್ನಡ ಚಾನಲ್. ಇವತ್ತಿನ ಟ್ರೇಡ್ ಬಗ್ಗೆ ಹೇಳ್ಬೇಕಂತಂದ್ರೆ, ಇವತ್ತು ನಿಫ್ಟಿ 50 ಎಕ್ಸ್ಪೈರಿ ಇತ್ತು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೆ 9:30 ಆಗ್ಲಿ ಅಂತ. 9:30 to 9:40 ನಾನು ಏನ್ ಸ್ಟ್ರೈಕ್ ಪ್ರೈಸ್ ಹೊಡ್ತಾ ಇತ್ತು ಅಂದ್ರೆ 24,618, 19, 25 ಆ ತರ ಹೊಡ್ತಾ ಇತ್ತು. ಸೊ ನಾನು 24,650 PE, 24,600 C ತಗೊಂಡಿದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾರ್ಕೆಟ್ ಒನ್ ಸೈಡ್ ಮೂವ್ಮೆಂಟ್ ಆಗುತ್ತೆ ಅಂತ. ಬಟ್ ನಾನು ತುಂಬಾ ವೆಯ್ಟ್ ಮಾಡಿದೆ. ನನಗೆ ಪೇಷನ್ಸ್ ಲಾಸ್ಟ್ ಆಗೋಯ್ತು. ಯಾಕಂದ್ರೆ ನನಗೆ ಲಾಸ್ಟ್ ವೀಕ್ ಟ್ಯೂಸ್ಡೇ ತುಂಬಾ ಲಾಸ್ ಆಗಿತ್ತು. ನೀವು ನೋಡಿದ್ದೀರಾ, ನಾನು ಅದು ಪೋಸ್ಟ್ ಮಾಡಿದೆ 16,000 ಲಾಸ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತೂ ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಂದು ರೂಲ್ ಏನಿದೆ 10:20 to 10:30 ಎಕ್ಸಿಟ್ ಆಗಬೇಕಾಗಿತ್ತು. ಎಕ್ಸಿಟ್ ಆದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದಿಲ್ಲ. ಇದು ಒಂದು ಪ್ರಾಫಿಟ್, ಇನ್ನೊಂದು ಲಾಸ್. ಒಂದು 1,600 to 700 ಇದೆ, ಇನ್ನೊಂದು 1,800 ಸಮಥಿಂಗ್. ಸೊ ಟೋಟಲ್ ಎರಡರಿಂದ 250 to 290 ಲಾಸ್ ಆಯಿತು ನನಗೆ. ಸೊ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಟ್ರೇಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅದು ಆಗಿದ್ದ ನೆಕ್ಸ್ಟ್ ಮೂಮೆಂಟ್ ನನಗೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ EMA ಮೇಲೆ ಕ್ರಾಸ್ ಓವರ್ ಆಗಿ ಪ್ರೈಸ್ ಫಾರ್ಮ್ ಆಗಿದ್ದು ನಾನು ನೋಡಿದೆ. ಅದು ನೋಡಿದ್ಮೇಲೆ ನಾನು ಆ ಪ್ರೈಸ್ ಮತ್ತೆ ರಿವರ್ಸ್ ಬಂದು ಎಂಟ್ರಿ ಕನ್ಫರ್ಮ್ ಮಾಡೋವರೆಗೂ ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಎಂಟ್ರಿ ಕನ್ಫರ್ಮ್ ಆಗಿದೆ. ಆ ಕನ್ಫರ್ಮ್ ಆಗಿರೋ ಎಂಟ್ರಿಯಿಂದ ನಾನು ಸ್ಟಾಪ್ ಲಾಸ್ ಟಾರ್ಗೆಟ್ ಇಟ್ಕೊಂಡೆ 1:2. ಸೊ ನಾನು ಪೇಷನ್ಸ್ ಇಂದ ವೆಯ್ಟ್ ಮಾಡಿದೆ. 1:1 ಸಿಕ್ತು. 1:1 ಆದ್ಮೇಲೆ ನಾನು ಸ್ಟಾಪ್ ಲಾಸ್ ಟ್ರಯಲ್ ಮಾಡಿದೆ. ನೆಕ್ಸ್ಟ್ 1:2 ಸಿಕ್ತು. ಮತ್ತೆ ನಾನು ಟ್ರಯಲ್ ಮಾಡಿದೆ. 1:3ಗೆ ಟ್ರೈ ಮಾಡಿದೆ. 1:3 ಬಂತು. ನಾನು ವೆಯ್ಟ್ ಮಾಡಿದ್ರೆ 1:6 ವರೆಗೂ ತಗೋಬೋದಾಗಿತ್ತು. ಬಟ್ ನನಗೆ 1:3 ಇಸ್ ಎನಫ್. 1:3 ಆದ್ಮೇಲೂ ನನಗೊಂದು ಅಪರ್ಚುನಿಟಿ ಸಿಕ್ತು. ಬಟ್ ಸ್ಟಿಲ್ ನಾನು ತಗೊಂಡಿಲ್ಲ. ಯಾಕೆ ಆ ಅಪರ್ಚುನಿಟಿ ತಗೊಂಡಿಲ್ಲ ಅಂತಂದ್ರೆ, ಬಿಕಾಸ್ ನಮ್ದೊಂದು ಟಾರ್ಗೆಟ್ ಇದೆ. ನಂದು 13,000 to 12,000 ಅಷ್ಟೇ ನಾನು ಇವತ್ತು ಕ್ಯಾಪಿಟಲ್ ಯೂಸ್ ಮಾಡಿರೋದು. ನಾನು ಮೋರ್ ದೆನ್ ಅಂದ್ರೆ ನಾನು 3,600 ಅಂದ್ರೆ ಮೋರ್ ದೆನ್ 23% ಅಷ್ಟು ನಾನು ಪ್ರಾಫಿಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ಬೇಕಾಗಿಲ್ಲ ಇವತ್ತು. ನಾಳೆನೋ ಆಪರ್ಚುನಿಟಿ ಸಿಗುತ್ತೆ. ಇವತ್ತೇನೋ ನಾನು ಅನ್ಕೊಂಡಿದ್ದಾನೆ ಪ್ರೈಸ್ ವರ್ಕ್ ಆಯ್ತು. ಬಟ್ ಅಕಸ್ಮಾತ್ ಅದೇನೋ ರಿವರ್ಸ್ ಆಗಿದ್ರೆ ನನಗೆ ಬಂದಿದ್ದ ಪ್ರಾಫಿಟ್ ನಾನು ಲಾಸ್ ಮಾಡ್ಕೊತಾ ಇದ್ದೆ. ಸೊ ಕಟ್ ಯುವರ್ ಲಾಸಸ್ ಅಂಡ್ ಹೋಲ್ಡ್ ಯುವರ್ ಪ್ರಾಫಿಟ್ಸ್. ಇದು ಅನದರ್ ರೂಲ್. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರಾಫಿಟ್ ಆದ್ಮೇಲೆ ಮತ್ತೆ ಮಾರ್ಕೆಟ್ ಕಡೆ ತಿರುಗಿ ನೋಡ್ಬಿಡಿ. ಇವತ್ತಿನ ಒಂದು ಕೀ ಪಾಯಿಂಟ್ ಏನಂತಂದ್ರೆ, ನನಗೆ ಗೊತ್ತು ಆಪರ್ಚುನಿಟಿ ಇದೆ, ಮತ್ತೆ ನಾನು ಎಂಟ್ರಿ ಆದ್ರೆ ನಂಗೆ ಪ್ರಾಫಿಟ್ ಆಗುತ್ತೆ ಅಂತ. ಆದ್ರೂ ನಾನು ಪೇಷನ್ಸ್ ಮಾರ್ಕೆಟ್ಗೆ ಎಂಟ್ರಿ ಆಗೇ ಇಲ್ಲ. ಬಿಕಾಸ್ ನಾನು ಪ್ರಾಫಿಟ್ ಆಗಿದೆ ಅಂಡ್ ಡೇ ಇಸ್ ಡನ್. ದಟ್ಸ್ ವೈ ಐ ಫೀಲ್ ಪ್ರೌಡ್ ಮೈ ಸೆಲ್ಫ್ ಅಂಡ್ ಥ್ಯಾಂಕ್ ಯು. ನೀವು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅಂಡ್ ಇದರಿಂದ ನೀವು ಕಲಿಬೇಕಾಗಿರೋದು ಏನಾದರೂ ಇದ್ರೆ ಅದು ಪೇಷನ್ಸ್. ಪೇಷನ್ಸ್ ಇದ್ರೆ ಮನಿ ಬಂದೇ ಬರುತ್ತೆ. ಸೊ ನೆವರ್ ಎವರ್ ಲಾಸ್ಟ್ ಯುವರ್ ಪೇಷನ್ಸ್. ಅಂಡ್ ಒನ್ ಮೋರ್ ಥಿಂಗ್, ವೆನ್ ಎವರ್ ನಿಮಗೆ ಲಾಸ್ ಆಗ್ತದೆ ಅಂತ ಫೀಲ್ ಆಗ್ತದೆ ಅಂತಂದ್ರೆ, ನಿಮ್ಮ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ರೆ ಲಾಸ್ ಆಗ್ಬೋದು ಅಂತ ಏನಾದ್ರು ನಿಮಗೆ ತುಂಬಾ ಡಿಸ್ಟರ್ಬ್ ಆಗ್ತದೆ ಅಂದ್ರೆ, ಜಸ್ಟ್ ಕಟ್ ಯುವರ್ ಲಾಸಸ್. ನೀವು ಕ್ಯಾಪಿಟಲ್ ಉಳಿಸ್ಕೊಳ್ಳಿ. ಕ್ಯಾಪಿಟಲ್ ಉಳಿಸ್ಕೊಂಡ್ರೆ ನೀವು ನಾಳೆನೂ ಇರ್ತೀರಾ, ನಾಳಿದ್ದು ಇರ್ತೀರಾ. ನೀವು ಯಾವತ್ತು ಬೇಕಾದ್ರೂ ಮತ್ತೆ ಆಪರ್ಚುನಿಟಿ ಸಿಗುತ್ತೆ, ಮತ್ತೆ ಟ್ರೇಡ್ ಮಾಡ್ಬೋದು. ಬಟ್ ಕ್ಯಾಪಿಟಲ್ ಲಾಸ್ ಆದ್ರೆ ಮತ್ತೆ ಕ್ಯಾಪಿಟಲ್ ತಗೊಂಡ್ಬರ್ಬೇಕು. ನಿಮ್ದು ಕ್ಯಾಪಿಟಲ್ ತಗೊಂಡ್ಬರೋದು ಅನ್ನೋದಕ್ಕಿಂತ ನಿಮ್ಮ ಮೆಂಟಾಲಿಟಿನೇ ಹಾಳಾಗಿರುತ್ತೆ. ನೆಕ್ಸ್ಟ್ ನೀವು ಟ್ರೇಡ್ ತಗೊಳಕ್ಕಾಗಲ್ಲ. ಸೊ ಪ್ಲೀಸ್ ಬಿ ವರಿ ಅಬೌಟ್ ಯುವರ್ ಓನ್ ಮನಿ. ಓಕೆ. ಅಂಡ್ ಇಷ್ಟೇ ಇವತ್ತು ಪ್ರಾಫಿಟ್ ಆಗಿದೆ ನೋಡಿ 3,600. ಅಂಡ್ ಟೇಕ್ ಕೇರ್. ಬೈ ಬೈ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.